ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಸಂಖ್ಯಾಶಾಸ್ತ್ರ ಅಧ್ಯಾಯದ 5ನೇ ಪ್ರಶ್ನೆಯನ್ನ ಗಮನಿಸಿ. ಹಿಸ್ಟೋಗ್ರಾಮ್ ರಚನೆಯಲ್ಲಿ ನೇರವಾಗಿ ಬಳಸಲಾಗುವ ದತ್ತಾಂಶ. ಸೊ ಆಯ್ಕೆ ಎ ಪ್ರಾಥಮಿಕ ದತ್ತಾಂಶ, ಆಯ್ಕೆ ಬಿ ನಿರಂತರ ದತ್ತಾಂಶ, ಆಯ್ಕೆ ಸಿ ವಿಭಜಿತ ದತ್ತಾಂಶ, ಆಯ್ಕೆ ಡಿ ದ್ವಿತೀಯ ದತ್ತಾಂಶ. ಓಕೆ, ಸೊ ಇಲ್ಲಿ ಸರಿಯಾದ ಆಯ್ಕೆ ಯಾವ್ದಾಗತ್ತೆ? ಬಿ, ನಿರಂತರ ದತ್ತಾಂಶ. ಸೊ ಯಾಕೆ ಹಿಸ್ಟೋಗ್ರಾಮ್ಗಳಲ್ಲಿ ಸಾಮಾನ್ಯವಾಗಿ ವರ್ಗಾಂತರಗಳ ರೂಪದಲ್ಲಿರುವ ನಿರಂತರ ದತ್ತಾಂಶವನ್ನ ಉಪಯೋಗಿಸ್ತೇವೆ. ಉದಾಹರಣೆಗೆ ಎತ್ತರ, ತೂಕ, ಸಮಯ, ಈ ರೀತಿ. ಓಕೆ, ಸೊ ಇದನ್ನ ಪ್ರತಿನಿಧಿಸ್ತೇವೆ. ಸೊ ಇಲ್ಲಿ ಸ್ತಂಭಗಳು ಹೇಗಿರುತ್ತೆ? ಒಂದಕ್ಕೊಂದು ಅಂಟಿಕೊಂಡಿರುತ್ತೆ. ಓಕೆ, ಸೊ ಈ ರೀತಿ, ಸೊ ಕಂಟಿನ್ಯೂಸ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ಹಿಸ್ಟೋಗ್ರಾಮ್ ರಚನೆಯಲ್ಲಿ ಹಾಗಾಗಿ ನೇರವಾಗಿ ಬಳಸಲಾಗುವಂತಹ ದತ್ತಾಂಶ ಹೇಗಿರುತ್ತೆ ಹೇಳಿ? ನಿರಂತರವಾಗಿರುತ್ತೆ. ಸೊ ಇದು ಕಂಟಿನ್ಯೂಸ್ ಅಂದ್ರೆ ಒಂದಕ್ಕೊಂದು ಅಂಟಿಕೊಂಡಿರ್ಬೇಕು. 5ರಿಂದ 10, 10ರಿಂದ 15 ಈ ರೀತಿ ಕಂಟಿನ್ಯೂಸ್ ಇರ್ಬೇಕಲ್ವಾ? ಸೊ ಹಾಗಾಗಿ ಇಲ್ಲಿ ನಾವು ನಿರಂತರ ದತ್ತಾಂಶವನ್ನ ಉಪಯೋಗಿಸ್ತೇವೆ. ಸೊ ಯಾವ ರೀತಿ? ಎತ್ತರ, ಒಂದು ಶಾಲೆಯಲ್ಲಿರೋ ಮಕ್ಕಳ ಎತ್ತರಗಳು, ಅದೇ ರೀತಿ ತೂಕ, ಸೊ ಅಲ್ವಾ? ಸೊ ನಿರಂತರವಾಗಿರುವಂತಹ ದತ್ತಾಂಶ. ಓಕೆ, ಹಾಗಾಗಿ ಬಿ ಆಯ್ಕೆ ಸರಿಯಾಗತ್ತೆ. ಥ್ಯಾಂಕ್ ಯು.